ಪುರುಷೋತ್ತಮ ಪುರುಷೋತ್ತಮ ನೀನಂದ್ರೆ ಸಂಭ್ರಮ ಸ್ನೇಹವೆಂದರೆ ನೀನೆ ಎತ್ತರ ಪ್ರೀತಿ ಎಂದರೆ ಬಲು ಹತ್ತಿರ ಅಳುತ್ತ ಅಳುತ್ತ ನಗಿಸೋ ಪರಮೋತ್ತಮ ಹೆಸರಲ್ಲೇನೋ ಸಂಭ್ರಮ ಮಾತುಕತೆಯಲ್ಲಿ ಸಂಯಮ ಮಾತಲಿದವಲಿಲ್ಲ ಮನಸಲಿ ಗಂಜಿಲ್ಲ ಮಾನ ಪ್ರಾಣ ಎಂದು ನಂಬಿದವನು ನಂಬಿದಾಳುವವನು ತಿಳಿ ನೀರ ಕೊಳದಂತೆ ತಿಳಿಯಾದ ಮನದವನು ಹೃದಯವಂತ ಇವನು ಸುಗುಣವಂತ ಮಾತು ಕೊಟ್ಟರೆ ಮಹಾರಾಯ ಪ್ರಾಣವನೇ ಪಣಕ್ಕಿಡುತ್ತಾನೆ ಬಾಣ ಬಿರುಸು ಇರದೇನೆ ದೀಪಾವಳಿಯ ತರುತ್ತಾನೆ ನೋವನೆ ಉಂಡರು ಸಿಹಿಯಲಿ ಕೊಡುವ ನೆರಳಿನ ಮರ ಇವನು ಕರ್ಣನ ಗುಣದವನು ಪುರುಷೋತ್ತಮ ಪುರುಷೋತ್ತಮ ಸುಮ್ಮನೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿರ್ತಾರೆ. ಇರ್ಲಿ ಬಿಡು, ಈಗ ದೇವಸ್ಥಾನಕ್ಕೆ ಲೇಟ್ ಆಗಿಬಿಡತ್ತೆ. ಪುರೋಹಿತರ ಹತ್ರ ಬೇಗ ಬರ್ತೀನಿ ಅಂತ ಹೇಳಿದೆ. ನಡಿ ಹೋಗೋಣ. ಸರಿ ಬಾ. ಹೇಳಿ. ಅರ್ಚನೆ ಮಾಡಿಸ್ಬೇಕಿತ್ತು. ಹೆಸರು? ಚೈತ್ರ ಅಂತ. ರಾಶಿ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಗೋತ್ರ? ಶಿವಗೋತ್ರ. ದೇವ್ರೆ, ಚೈತ್ರನ್ಗಿದು ಮೊದಲನೇ ಮಗು, ಚೊಚ್ಚಲ ಹೆರಿಗೆ. ಯಾವುದೇ ರೀತಿ ನೋವಾಗದೆ ಇರಲಪ್ಪ, ಎಲ್ಲ ಸುಸೂತ್ರವಾಗಲಿ. ಅವಳ ಮಗು ಆರೋಗ್ಯವಾಗಿ ಹುಟ್ಲಿ. ಚೈತ್ರನ್ಗೆ ಧೈರ್ಯ ಕೊಡಪ್ಪ ತಂದೆ. ಚೈತ್ರ, ದೇವ್ರ ಹತ್ರ ನಮಗೆಲ್ಲ ಒಳ್ಳೇದನ್ನೇ ಮಾಡಪ್ಪ ಅಂತ ಕೇಳ್ಕೊ. ಸೇವೆಗಳನ್ನು ಮಾಡ್ತೀನಿ ಅಂತ ಕೇಳ್ಕೊ. ನಂಬಿದ ದೇವರು ನಮ್ಮ ಕೈ ಯಾವತ್ತೂ ಬಿಡೋದಿಲ್ಲ. ಆಗ್ಲಿ ಅತ್ತೆ.
ದೇವ್ರನ್ನ 100 ಕಾಲ ಚೆನ್ನಾಗಿಟ್ಟಿರ್ಲಮ್ಮ. ಚೈತ್ರ, ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ನೆಮ್ಮದಿ ಅನ್ನಿಸ್ತದೆ ಅಲ್ವಾ? ಹೌದು ಅತ್ತೆ. ಹೊರಡೋಣ. ನೀನ್ ನನ್ನ ದಾರಿಗೆ ಅಡ್ಡ ಬಂದು ನನ್ಗೆ ಯಾವ ಆಗ್ತೀಯಾ? ಯಾರೋ ನಿನ್ ದಾರಿಗೆ ಅಡ್ಡ ಬಂದಿದ್ದು? ತಲೆ ನೆಟ್ಟಗಿದ್ಯಾ ನಿನ್ಗೆ? ಏನು ನನಗ್ ತಲೆ ಸರಿ ಇಲ್ಲ ಅಂತ ಇದೀಯಾ? ನಿನಗ್ ತಲೆ ಸರಿ ಇದೆಯಾ? ಮೊದಲು ಹೆಣ್ಣು ಮಕ್ಳಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಮರ್ಯಾದಿನ ಎಷ್ಟು ಕೊಡ್ಬೇಕು? ಬಿಡೋ ನನ್ ಕೈನ, ಬಿಡೋ. ನೀನ್ ಹೋಗಮ್ಮ, ನೀನ್ ಆ ಕಡೆ ನಿಂತ್ಕೋ. ಬಿಡೋ. ಅತ್ತೇನಾ ಏನೋ ತುಂಬಾ ಕಿರಿಕ್ ಮಾಡ್ತಾಳ. ಮರ್ಯಾದೆ ಕೊಡ್ಬೇಕಂತ ಕೊಟ್ಟು ಕಳಿಸ್ತೀನಿ. ಇದು ಏನು ಮತ್ತೆ ಬಿಡ್ಬೇಕು ತಾನೆ? ಹೌದು. ಬಿಟ್ಟೆ ಆದ್ರೆ ಇನ್ನಿನ್ ಬಿಡಲ್ಲ. ಕೈ ಬಿಡು ಈಗ. ನನ್ ಕೈ ಬಿಡ. ಬಿಡ ಬಿಡ ನನ್ ಕೈನ. ಅಯ್ಯೋ ಅಯ್ಯೋ ಬಿಡ. ಕೈ ಬಿಡ. ಯಾದಿಂದ ಹೇಳ್ತಿದ್ದೀನಿ ಅರ್ಥ ಮಾಡ್ಕೋ. ಬಿಡು ನನ್ ಕೈನ. ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ ಹೇಳಿದ್ದೀನಿ. ಬಿಡ ಬಿಡ ನನ್ ಕೈನ. ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ ಹೇಳಿದ್ದೀನಿ. ಬಿಡು ನನ್ ಕೈನ. ನನ್ನ ಕಿನ್ನಿಗೆ ಹೊಡಿಚೇನೆ. ಎಷ್ಟೇ ಕೊಬ್ಬು ನಿನಗೆ. ಕೊಬ್ಬಿಳ್ಸಕ್ಕೆ ನಂಗೆ ಚೆನ್ನಾಗಿ ಗೊತ್ತು. ತಲೆ ಎಲ್ಲ ಗಿರ್ರಂತಾರೆ.
ಸಿಂಪತಿ ವರ್ಕೌಟ್ ಆಗುತ್ತೆ. ಪುರುಷೋತ್ತಮನ್ ಮುಂದೆ ಇನ್ನೂ ಓವರ್ ಆಕ್ಟಿಂಗ್ ಮಾಡ್ಬೋದು. ಹಲೋ. ಹಾ ಮೇಡಮ್, ನಾನು ಜೆಕೆ. ತುಂಬಾ ಜಾಣತನದಿಂದ ಅವಳನ್ನ ಕಿಡ್ನಾಪ್ ಮಾಡಿದ್ರಿ. ವೆರಿ ಗುಡ್. ಏನಂತಿದ್ದಾಳ ಅವಳು? ಅಯ್ಯೋ ಮೇಡಮ್, ಒಂದೇ ಸಮ ಕಿಸ್ತಾವಳೆ. ಅವಳು ಬಾಯಿ ಮುಚ್ಚಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಫೋನ್ ಕೊಡು ಅವಳಿಗೆ. ಫೋನ್ ಯಾರಿದು? ನಿನ್ನೆ ನಮ್ಮ ಜೊತೆ ಕಳ್ಸ್ಕೊಟ್ಟವ್ರು. ಹಲೋ. ಸರ್ಪ್ರೈಸ್. ಹಾಯ್ ಚೈತ್ರ, ಹೇಗಿದ್ಯಾ ಚಿನ್ನ? ನೀವ? ಹೌದು ಕಣೆ, ನಾನೇ ಮಲ್ಲಿಕಾ. ಏನು ಶಾಕ್ ರಿಯಾಕ್ಷನ್ ಬರ್ತಾ ಇದ್ಯಾ? ಅಯ್ಯೋ ಪಾಪಿ, ನಾಚಿಕೆ ಆಗಲ್ವಾ ನಿನಗೆ? ಒಳ್ಳೆ ತರ ನಟನೆ ಮಾಡಿ ವಂಚನೆ ಮಾಡ್ತೀರ ನನ್ಗೆ. ಮನುಷ್ಯಳ ನೀನು? ಅಲ್ಲ, ದೇವ್ರು. ಮಲ್ಲಿಕಾ ದೇವತೆ ಕಣೆ ನಾನು. ನೋಡ್ದ್ಯಾ ಹೇಗ್ ನಿನ್ನ ಮಾಯ ಮಾಡ್ಬಿಟ್ಟೆ ಅಂತ? ಈಗ ಗೊತ್ತಾಯ್ತಾ ಈ ಮಲ್ಲಿಕನ ಎದುರು ಹಾಕೊಂಡ್ರೆ ಏನಾಗತ್ತೆ ಅಂತ? ತೂ ನಿನ್ ಜನ್ಮ ಬೆಂಕಿ ಹಾಕ. ನಾಚಿಕೆ ಆಗಲ್ಲ ನಿನಗೆ? ಈ ಮಟ್ಟ ದ್ವೇಷ ಸಾಧಿಸ್ತಿದೆಯಲ್ಲ? ಹೌದು ಕಣೆ, ಹೌದು, ದ್ವೇಷ ಸಾಧಿಸ್ತೀನಿ. ನೀನು ನಿನ್ನ ಕೆಲಸನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಗಂಡನ್ನ ನಿನ್ನ ಜೊತೆ ಮಾಡ್ಕೊಂಡು ಆ ಪೇಪರ್ಗಳನ್ನ ನಿನ್ನ ವಶಕ್ಕೆ ತಗೊಳ್ತೀಯಾ? ನಾನು ಅದನ್ನ ನೋಡ್ಕೊಂಡು ತೆಪ್ಪಗಿರ್ಬೇಕಾ? ಲೇ 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 ಲೇ, ನನ್ನ ಮನೆಯಲ್ಲೇ ಇದ್ಕೊಂಡು ನನ್ನ ವಿರುದ್ಧನೇ ಆಟ ಆಡ್ತೇನೆ. ಅದಕ್ಕೆ ಕಣೆ, ಅದಕ್ಕೆ ನಿನ್ನನ್ನ ಕಿಡ್ನಾಪ್ ಮಾಡಿಸಿರೋದು. ನೀನು ಒಳ್ಳೇದಾಗಲ್ಲ, ಹಾಳಾಗಿ ಹೋಗ್ತೀಯ ನೀನು. ಅಯ್ಯೋ ಚೈತ್ರ, ಚೈತ್ರ ಪ್ಲೀಸ್ ನನಗ್ ಶಾಪ ಹಾಕ್ಬೇಡ ಕಣೆ. ನಾನು ಹಾಳಾಗ್ಬಾರ್ದು ಕಣೆ. ಅಯ್ಯೋ ನಾನು ಹಾಳಾಗ್ಬಾರ್ದು ಕಣೆ. ಅಯ್ಯೋ ಪೆದ್ದು ಮುಂಡೆದೆ, ಇನ್ನೊಂದು ಸ್ವಲ್ಪ ಹೊತ್ನಲ್ಲಿ ಗೊತ್ತಾಗುತ್ತೆ ಕಣೆ. ನಾನ್ ಹಾಳಾಗ್ತೀನ ಅಥವಾ ನೀನ್ ಹಾಳಾಗ್ತೀಯಾ ಅಂತ. ಈಗ ಅವ್ರು ನಿನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿದಾರ ನೋಡು, ಬೆಂಗಳೂರೆಲ್ಲ ಸುತ್ತಾಡಿಸ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಅಂತ ಅನ್ಕೊಂಡಿದ್ಯಾ? ಇಲ್ಲ ಚಿನ್ನ, ನಿನಗೋಸ್ಕರ ಶಟ್ಟ ರೆಡಿ ಮಾಡಿಟ್ಟಿದ್ದಾರೆ. ಸೊ ಗುಡ್ ಬಾಯ್. ಸೊ ಗುಡ್ ಬಾಯ್. ಅಬ್ಬಾ, ಇನ್ನು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಕಣೆ. ಹಾಕು ಪೂಜಾ,
ಇನ್ನು ಜಾಸ್ತಿ ಐಸ್ ಕ್ಯೂಬ್ಸ್ ಹಾಕು. ಕುಡಿತಾ ಇದ್ರೆ ಹಾಗೆ ಹೊಟ್ಟೆ ತಣ್ಣಗಾಗ್ಬಿಡ್ಬೇಕು ನೋಡು. ತಗೋ, ಹಾಕಿದ್ದೀನಿ. ಥ್ಯಾಂಕ್ ಯು ಪೂಜಾ. ಅಬ್ಬಬ್ಬಬ್ಬಬ್ಬ, ಇವತ್ತು ನಿಜವಾಗ್ಲೂ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಣೆ. ಸ್ವಲ್ಪ ಜಾಸ್ತಿನೇ ದುಡ್ಡು ಖರ್ಚಾಯ್ತು ಕಣೆ. ಆದ್ರೂ ಪರವಾಗಿಲ್ಲ. ಆ ಚೈತ್ರನ ಅನಾಮತ್ತಾಗಿ ರೌಡಿಗಳು ಎತ್ತು ಹಾಕೊಂಡು ಹೋದ್ರು ನೋಡು, ಅದನ್ನ ನನ್ನ ಕಣ್ಣಿನಲ್ಲಿ ನೋಡಿ ಆಹಾ ಎಷ್ಟು ಸಂತೋಷ ಪಟ್ನೆ. ಆ ಸಂತೋಷನ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಪೂಜಾ. ಹೌದಾ? ಇನ್ನೇನೇ ಮಾಡ್ಲಿ ನಾನು. ಈ ಕಾಲಿಗೆ ಸಿಕ್ಕಾಕೊಳ್ಳೋ ಬಳ್ಳಿ ಇರುತ್ತೆ ನೋಡು, ಆ ಥರ ನಾನಿಡೋ ಪ್ರತಿ ಒಂದು ಹೆಜ್ಜೆಗೂ ಸಿಕ್ಕಾಕೊಳ್ತಾ ಇದ್ಲೋಳು. ನಾನು ಪದೇ ಪದೇ ಎಡವಿ ಬೀಳ್ತಾನೆ ಇದ್ದೆ. ಏನ್ ಮಾಡ್ಲಿ, ನನ್ನ ಸಹನೆಗೂ ಮಿತಿ ಇರುತ್ತಲ್ವಾ. ಅದಕ್ಕೆ ನಿವಾರಿಸ್ಕೊಂಡ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದೆ ಬಿಡಮ್ಮ. ಇನ್ನು ನಾವು ಆರಾಮಾಗಿರ್ಬೋದು. ಇನ್ನು ನಿನ್ ತಂಟೆಗೆ ಯಾರೂ ಬರಲ್ವಲ್ಲ. ಸದ್ಯ ಆ ದೇವ್ರ ಹೆಸರು ಹೇಳಿ ಅವಳನ್ನ ದೇವ್ರ ಹತ್ರನೇ ಕಳ್ಸೋ ಪ್ಲಾನ್ ಮಾಡ್ಬಿಟ್ಟೆ. ಎಲ್ಲ ಸಲೀಸಾಗೋಯ್ತು ಕಣೆ. ನಿಜ ಹೇಳ್ಬೇಕು ಅಂದ್ರೆ ಆ ದೇವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಂತೂ ಒಳ್ಳೇದಾಯ್ತು ಬಿಡಮ್ಮ. ಅಚ್ಚರಿ, ನೀನ್ ಸೊಸೆ ಕಾಣೆ ಆಗಿದ್ದಕ್ಕೆ ನನಗೆ ಟ್ರೀಟ್ ಕೊಡ್ಸಲ್ವಾ? ಅಯ್ಯೋ, ಏನ್ ಬೇಕೋ ಕೇಳೆ, ನಿನಗಿಲ್ಲ ಅಂತೀನ. ಏನು ಬೇಕಾದ್ರೂ ಕೊಡಿಸ್ತೀನಿ, ಓಕೆನಾ? ಹಲೋ. ಹಲೋ ಮೇಡಮ್, ನಾನು ಜೆ.ಕೆ. ಏಯ್, ನನಗೆ ಯಾಕೆ ಫೋನ್ ಮಾಡಿದ್ಯಾ? ನಾನು ಹೇಳಿರ್ಲಿಲ್ವಾ ಮತ್ತೆ ಫೋನ್ ಮಾಡಬಾರ್ದು ಅಂತ? ಸರಿ, ಏನ್ ವಿಷಯ? ಹಲೋ ಮೇಡಮ್, ಚೈತ್ರ ನಮ್ಮ ಕಸಿಡಿದ್ದಾರೆ, ಏನ್ ಮಾಡ್ಬೇಕು? ಅದನ್ನೆಲ್ಲ ಮತ್ತೆ ಕೇಳ್ತಿದ್ಯಲ್ಲೋ ದಡ್ಡ. ನೀನು ಕೇಳಿದಷ್ಟು ದುಡ್ಡು ಕೊಟ್ಟು ಡೀಲ್ ಒಪ್ಸಿದ್ದೀನಿ ತಾನೆ. ನಾನು ಹೇಳಿದಷ್ಟು ಮಾಡು ಅಷ್ಟೇ. ಮತ್ತೆ ನನಗೆ ಫೋನ್ ಮಾಡೋದಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಸರಿ ಮೇಡಮ್. ಅವಳು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು. ಅವಳನ್ನು ಮುಗಿಸ್ಬಿಡಿ, ಈಗಲೇ ಮುಗಿಸ್ಬಿಡಿ, ಅರ್ಥ ಆಯ್ತಾ? ಸರಿ.